ನಾವು ಖಂಡಿತ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಅಂತ. ಕೊಡದೇ ಇದ್ದಾಗ ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷ ಏನು ಮಾಡ್ಬೋದು, ನಿಮ್ಮ ಜೊತೆಗಿದ್ದು ಹೋರಾಟ ಮಾಡಿ, ಹೋರಾಟದ ಮುಖಾಂತರ ಧ್ವನಿಯಾಗಿ ನಿಮ್ಮ ವಿಚಾರನ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾದಂಥ ಕೆಲಸ ನಮ್ಮ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ಮೊದಲನೇ ಹಂತವಾಗಿ ಇವತ್ತು ಅವರ ಪರವಾಗಿ ಇವತ್ತು ಧ್ವನಿಯಾಗಿ ಇಡೀ ಕ್ಷೇತ್ರದ ಕುಡಿಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸಂಪೂರ್ಣವಾಗಿ, ಅಥವಾ ಹಳ್ಳಿ ರಸ್ತೆಗಳನ್ನ ಬಗೆಹರಿಸೋದ್ರಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸರ್ಕಾರಗಳು ಸೋತಿದ್ದಾವೆ. ಇವತ್ತು ಎಲ್ಲಿಗೆ ರಸ್ತೆ ಆಗಿದ್ದಾವೆ, ಇವತ್ತು ಅವನೆಲ್ಲ ಬಿಜೆಪಿ ಕಾರ್ಯಕರ್ತ ಆಗಿರ್ಬೇಕು, ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಬೇಕು. ಅವನೀರು ಊರಿಗೆ ಮಾತ್ರ ರಸ್ತೆ ಆಗಿದಾವೆ ಅಷ್ಟೇ ಹೊರತು, ಅವನೂರಿಗೆ ಮಾತ್ರ ಸೌಲಭ್ಯಗಳು ಸಿಕ್ಕಿದಾವೆ ಅಷ್ಟೇ ಹೊರತು, ಯಾರು ಸಾಮಾನ್ಯ ಪ್ರಜೆಯಾಗಿ ಮತದಾರನಾಗಿ ಇಲ್ಲಿ ವಾಸ ಮಾಡ್ತಾನೋ ಅವನಿಗೆ ಯಾವುದೇ ಒಂದು ಸವಲತ್ತುಗಳು ಸಿಕ್ಕಿಲ್ಲ ಇವತ್ತು. ಅದರಿಂದ ಪಕ್ಷ ರಾಜಕಾರಣ ಹೋಗ್ಬೇಕಾಗತ್ತೆ. ಪ್ರತಿಯೊಬ್ಬ ಪ್ರಜೆಗೂ ಅರ್ಹತೆಯ ಆಧಾರದ ಮೇಲೆ ಸರ್ಕಾರದ ಬೆನಿಫಿಟ್ ಸಿಗ್ಬೇಕಾಗತ್ತೆ. ರಸ್ತೆ, ರೋಡು, ಕುಡಿಯ ನೀರುಗಳ ವ್ಯವಸ್ಥೆ ಆಗ್ಬೇಕಾಗತ್ತೆ ಅನ್ನೋದನ್ನ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಇವತ್ತು ತಹಶೀಲ್ದಾರ್ ಮುಖಾಂತರವಾಗಿ ಈ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ.